ಪ್ಯಾರೆಂಟ್ಸ್ ಗಳು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳನ್ನೇ ಆಸ್ತಿ ತರ ಬೆಳೆಸ್ಬಿಟ್ರೆ ಸೂಪರ್ ಆಗಿರತ್ತಲ್ವಾ ಸರ್? ಖಂಡಿತ ಖಂಡಿತ. ಹೆಂಗ್ ಅನಿಸಿದೆ ಕರಾಟೆ ಕಲ್ತು? ಚೆನ್ನಾಗಿದೆ. ನಮ್ಮ ಸ್ಯಾಂಡಲ್ವುಡ್ ನ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಇವರ ಗರಡಿಯಲ್ಲಿ ಪಳಗಿದ್ದಾರೆ. ನಮ್ ಜೊತೆ ವಿಜಯ್ ರಮೇಶ್ ಸರ್ ಇದ್ದಾರೆ. ಹಾಯ್ ಸರ್. ಹಾಯ್. ಸೊ ಹೇಗ್ ಅನ್ಸುತ್ತೆ ಮಕ್ಕಳಿಗೆ ಇದನ್ನ ಹೇಳ್ಕೊಡೋದು? ತುಂಬಾ ಖುಷಿ ವಿಷಯ. 35 ವರ್ಷದಿಂದ ನಡೆಸ್ತಾ ಇದ್ವಿ ಈ ಕ್ಲಾಸ್. ಮಾಸ್ಟರ್ ಅಪ್ಪು ವೆಂಕಟೇಶ್ವರ್ ಮೇನು. ಸೊ ಇಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇಲ್ಲೇ ಇದ್ದೀವಿ ಇವತ್ತವರೆಗೆ. ಕಿಂಗ್ ಮೇಕರ್ ಸರ್, ಕಿಂಗ್ ಮೇಕರ್. ಎಲ್ಲ ದೇವ್ರ ಕ್ರಿಯೆ, ಅವ್ರವ್ರ ಪ್ರಯತ್ನ ಇದ್ರೆ ಖಂಡಿತ ಎಲ್ಲರೂ ಒಂದಿನ ನಮ್ಮ ಪುನೀತ್ ಅವ್ರ ತರ, ನಮ್ಮ ಯಶ್ ತರ, ರಿಷಬ್ ಶೆಟ್ಟಿ ಅವ್ರ ತರ ಬೆಳಿಬಹುದು ಇಲ್ಲಿ ಖಂಡಿತ. ಬರೀ ವಿಡಿಯೋ ಗೇಮ್, ಕಂಪ್ಯೂಟರ್ ಇದ್ರಲ್ಲೇ ಬಿಸಿ ಆಗ್ಬಿಡ್ತಾರೆ. ಫಿಸಿಕಲ್ ವರ್ಕೌಟ್ ಏನು ಇರಲ್ಲ. ಅಂತ ಸಿಚುಯೇಷನ್ ಅಲ್ಲಿ ಇದು ಎಷ್ಟು ಹೆಲ್ಪ್ ಆಗತ್ತೆ ಹೇಳಿ? ಇವತ್ತು ಎಷ್ಟೇ ದುಡ್ಡು ಇದ್ರು ಆರೋಗ್ಯ ಇಲ್ಲ ಜನಗಳ ಹತ್ರ. ಆರೋಗ್ಯ ಬೇಕಂದ್ರೆ ಈ ತರ ಯಾವ್ದಾದ್ರು ಎಕ್ಸ್ಟ್ರಾ ಈ ತರ ಎಕ್ಸರ್ಸೈಸ್ ಮಕ್ಕಳಿಗೆ ಖಂಡಿತ ಬೇಕು. ಸೊ ಆದಷ್ಟು ಓದು ಅನ್ನೋದ್ರ ಜೊತೆಗೆ ಈ ತರ ಅಭ್ಯಾಸಗಳು ಮಾಡಿಸಿದ್ರೆ ಯೋಗ ಆಗ್ಬೋದು, ಕರಾಟೆ ಆಗ್ಬೋದು, ಯಾವ್ದೋ ಒಂದು ಮಕ್ಕಳಿಗೆ ದೈಹಿಕವಾಗಿ ಮಾಡಿಸಿದಾಗ ಅವರು ಸ್ಟ್ರಾಂಗ್ ಆಗ್ತಾರೆ, ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ. ಸೊ ದಯವಿಟ್ಟು ಮಕ್ಕಳಿಗೆ ಇದನ್ನ ಕಲ್ಸ್ಕೊಡಿ. ಮಕ್ಕಳು ನೋಡಿ 8 ಗಂಟೆ ಆದ್ರೂ 9 ಗಂಟೆ ಆದ್ರೂ ಎದ್ದೊಳಲ್ಲ. ಸೊ ಅದರಿಂದ ಈ ತರ ಯಾವ್ದಾದ್ರು ಇದ್ದಾಗ ಅವರಲ್ಲಿ ಒಂದು ಚೈತನ್ಯ ಮೂಡುತ್ತೆ. ಆರೋಗ್ಯವೇ ಭಾಗ್ಯ. ಮಕ್ಕಳಿಗೆ ಬೆಳಿಗ್ಗೆ ಬೇಗ ಎದ್ದೊಳ್ಸೋದನ್ನ ಅಭ್ಯಾಸ ಮಾಡಿಸಿ ದಯವಿಟ್ಟು.